ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಶಾಂತಿ ವ್ರತ ಮಾಡೋದಕ್ಕೆ ಒಪ್ಕೊಂಡಿರ್ತಾಳೆ, ಮನೋಜಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಸರಿ ಅಪ್ಪ, ಈ ಮನೆಯಲ್ಲಿ ಹಿರಿ ಮಗ ಯಾರಪ್ಪ? ಮನೋಜ. ಅವನು ಹಿರಿ ತಲೆ ಅಲ್ವೇನಪ್ಪ? ಹೌದು, ಮನೋಜನೇ ಈ ಮನೆಗೆ ಹಿರಿ ತಲೆ. ಈ ಮನೆ ಜ್ಯೇಷ್ಠ ಪುತ್ರ, ಈ ಮನೆ ದೋಚ್ಕೊಂಡು ಹೋಗೋನು, ಈ ಮನೆ ಕಳ್ಳ, ಹಂಗೆ ಹಿಂಗೆ ಹೇಳ್ತಾ ಇರ್ತಾನೆ ರೀ. ಸುಮ್ಮನೆ ಅವನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರೆ ಸರಿ ಹೋಯ್ತು, ಇಲ್ಲ ಅಂದರೆ ಅಂತ ಹೇಳಿದಾಗ ಅದೇ ಟೈಮ್ಗೆ ಮನೋಜ ಕೂಡ ಬಂದುಬಿಡ್ತಾನೆ. ಫೋನು ಬರುತ್ತೆ. ಆಗ ಅಪ್ಪ, ನಾನೀಗ ಬಾಯಿ ಮುಚ್ಕೊಳ್ಳೋದಕ್ಕಾಗೋದಿಲ್ಲ, ಹೋಗಪ್ಪ ಕಡೆ ಮಾತಾಡು. ಅಪ್ಪ ಸೂರ್ಯ, ಹೇಳಪ್ಪ, ನಾನು ಮಗ ಸೂರ್ಯ ಅಂತ ಹೇಳ್ತಾನೆ. ಹೋಗ್ತಂದೆ, ಹೋಗಿ ಮಾತಾಡು ಅಂತ ಹೇಳ್ಬಿಡ್ತಾರೆ. ನೋಡಿ, ಈ ಮನೆಯಲ್ಲಿ ಒಳ್ಳೇದಾಗಬೇಕು, ಅದು ನನ್ನ ಮನೋಜಂಗೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರನೇ ನಾನು ಈ ವ್ರತ ಮಾಡೋದಕ್ಕೆ ಒಪ್ಕೊಂಡಿರೋದು ಅಂತ ಹೇಳ್ತಾಳೆ. ಹೌದಮ್ಮ ಹೌದು, ನಿನ್ನ ನಾಲ್ಗೆ ಇದೆಯಲ್ಲ, ನಾಲ್ಗೆ ಸೂಪರ್ ಒಂಬಟ್ಟು ನಾಲ್ಗೆ ಕಣೆ, ಮನೋಜಂಗೆ ಅಂತ ಅಂದರೆ ಎದ್ದೆದ್ದು ಕುಣಿತಾ ಇರುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಬೊಂಬೆ ತರೋದಕ್ಕೆಲ್ಲ ಹೇಳ್ಬಿಟ್ಟಿರ್ತಾಳೆ. ಮೀನಾ ಸೂರ್ಯಂಗೆ ಸರಿ ತೊಗೊಂಡು ಬರ್ತೀನಿ ಅಂತ ಕೂಡ ಹೇಳಿರ್ತಾನೆ. ಇವರಿಬ್ಬರು ಕೂಡ ಚಿಪ್ಸ್ ತಿನ್ಕೊಂಡು ಕೂತಿರ್ತಾರೆ. ಅಲ್ಲ ಕಣೆ, ಈ ಮನೆಯಲ್ಲಿ ಇದಳಲ್ಲ, ಒಂದೊಂದು ವ್ರತನ ಮಾಡಬೇಕು ಅಂದ್ಕೋತಾಳೆ. ಯಾರೇ? ಆ ರೋಹಿಣಿನ? ಅಲ್ಲ ಕಣೆ. ಶ್ರುತಿನ? ಅಲ್ಲ ಕಣೆ. ಇನ್ಯಾರು? ಆ ಹೂ ಕೊಟ್ಟೋಳು. ಅಯ್ಯೋ, ಹಾಗೆಯೇ ನಿಮ್ಮ ಮನೆಯಲ್ಲಿ ಆಗಾಗ ವ್ರತ ಪೂಜೆ ನಡೀತಾ ಇರುತ್ತೆ. ಹೌದೌದು, ಮಾಡೋದಕ್ಕೆ ಇನ್ನೇನು ಕೆಲಸ ಹೇಳೋಕಾರೆ ಮಾಡ್ತಾನೇ ಇರ್ತಾಳೆ. ಅಲ್ಲ ಕಣೆ, ನೀನು ಮಾಡೋದಕ್ಕೆ ಒಪ್ಕೊಂಡಿದ್ದೀಯಲ್ಲ, ಅದು ನಮ್ಮ ಮನೆಯಲ್ಲಿ ಮನೋಜಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಕಣೆ, ಅದಕ್ಕೆ ಒಪ್ಕೊಂಡೆ. ಇಲ್ಲ ಅಂದಿದ್ರೆ ಯಾರು ಒಪ್ಪುತ್ತಿದ್ದರು? ಅಲ್ಲ, ಈ ಪೂಜೆದೇ ನಂಗೆ ಅರ್ಥ ಆಗಲಿಲ್ಲ ಕಣೆ. ಅದು ಹೆಂಗೆ? ಆ ಮೀನ ಪೂಜೆ ಮಾಡಿದರೆ ನಿಮ್ಮ ಮನೋಜಂಗೆ ಒಳ್ಳೇದಾಗುತ್ತೆ. ನೋಡು, ಈ ಮನೆ ಕಟ್ಸಿರೋದು ಯಾರು ಹೇಳು? ಕಸ್ತೂರಿ. ಆದರೆ ಈ ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇರೋದು ಯಾರು ಹೇಳು? ಈ ಸಕ್ಕರೆ ಬಯಲು ಶಾಂತಿ. ಹಾಗೆ ಕಣೆ, ಮನೆಯಲ್ಲಿ ಏನೇ ಪೂಜೆ ಮಾಡಿದ್ರು ಮನೆ ಹಿರಿ ಮಗಂಗೆ ಸಲ್ಲುತ್ತೆ ಅಂತ ಹೇಳಿದ್ರು, ಅದಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿರೋದು. ಹಾಗಿದ್ರೆ ಉಸ್ಲಿ, ಕಾಯಿ ಕಡುಬು ಎಲ್ಲ ಮಾಡ್ತಾರೆ ಅಲ್ವಾ? ಹೌದೌದು ಮಾಡ್ತಾರೆ. ಮತ್ತು ಆ ಮನೆಯಲ್ಲಿ 3 ದಿನ ಹಾಡು ಬೇರೆ ಹೇಳ್ಬೇಕಂತೆ ಕಣೆ, ಅದಕ್ಕೆ ಶ್ರೇಯಾ ಘೋಷಾಲ್ ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಏನೋ ಶ್ರೇಯಾ ಘೋಷಾಲ? ಹಾಗಿದ್ರೆ ನಾನು ಬರ್ತೀನಿ ಕಣೆ, ಮೀನೇ ಮಾಡಿರೋ ಕಾಯಿ ಕಡುಬು ಮತ್ತು ಉಸ್ಲಿ ಎಲ್ಲ ತಿನ್ಕೊಂಡು ಶ್ರೇಯಾ ಘೋಷಾಲ್ ಹಾಡು ಕೇಳ್ಬೋದು ಅಂತ ಹೇಳ್ತಾ ಇರ್ತಾಳೆ. ಶ್ರೇಯಾ ಘೋಷಾಲು ಅಂದರೆ ಯಾರು ಹೇಳು? ನಾನೇ ಕಣೆ, ಈ ಸಕ್ಕರೆ ಬಯಲು ಶಾಂತಿ. ಏನು ನೀನಾ? ಗೋಶಾಲೆಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಾ ಇದೆಯಲ್ಲ ಶಾಂತಿ. ಅದು ಗೋಶಾಲೆ ಅಲ್ಲ ಚೈತ್ರ, ಗೋಶಾಲ್ ಅಂತ ಹೇಳ್ತಾಳೆ. ಆಗ ಏಯ್, ನನ್ನ ಬಗ್ಗೆ ಏನೇ ಗೊತ್ತು ನಿನಗೆ? ನಾನು ಹಾಡು ಹೇಳಿದ್ರೆ ಹೇಗಿರುತ್ತೆ ಗೊತ್ತಾ? ನಿನಗೋಸ್ಕರ ಹಾಗೆ ಒಂದು ಸ್ವರ ಬಿಡ್ಲಾ ನಾನು ಅಂತ ಹೇಳಿದಾಗ, ಬೇಡ ಬೇಡ, ಮೊದಲು ನಿನ್ನ ಬಾಯಿಗೆ ಈ ಚಿಪ್ಸ್ ಹಾಕೋ ಅಂತ ಹೇಳ್ತಾಳೆ. ಇನ್ನು ಊಟ ತೊಗೊಂಡು ಬಂದಿರ್ತಾಳೆ. ಹಾಗೆ ಪ್ಲೇಟ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಇರುತ್ತೆ ಮತ್ತು ಮಧ್ಯಾಹ್ನ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ತಪ್ಕೊಂಡು ಮುತ್ಕೊಡೋದಕ್ಕೆ ಬರ್ತಾ ಇರ್ತಾನೆ. ಬೇಡ ಕಣೋ, ನಂಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮೀನಾ ಅದೇ ಟೈಮ್ಗಳಿಗೆ ಹೋಗ್ತಾಳೆ. ನೀವೇನು ಮಾಡ್ತಾ ಇದ್ದೀರಾ? ನಿಮ್ಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಹೊರಗಡೆ ಬನ್ನಿ, ನಿಮಗೆ ಮಾಡ್ತೀನಿ ಅಂತ ಹೇಳಿ ಬರ್ತಾಳೆ. ಆಗ ನೋಡು, ನಾನು ಹೇಳಿದೆ ಅಲ್ವಾ, ಇವಾಗ ಎಲ್ರಿಗೂ ವಿಷಯ ಗೊತ್ತಾಯಿತು ಅಂತಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಸರಿಯಾಗಿ ಸಿಕ್ಕಾಕೋತೀವಿ ಅಂತ ಹೇಳಿದಾಗ, ನೋಡು ನೀನು ಹಾಗೆಲ್ಲ ಏನು ಅನ್ಬೇಡ, ನಾನು ಹೇಳ್ಕೊಟ್ಟಿದ್ದು ಕೆಲಸ ಮಾಡು ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅವರು ಕೂಡ ಹೊರಗಡೆ ಬರ್ತಾರೆ. ಮೀನಾ ಹಾಗೆ ಅಡುಗೆ ಬಡಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಇವರಿಬ್ಬರು ಹತ್ಕೊಂಡು ಬರೋದನ್ನು ನೋಡಿ ಅವಳು, ಅಯ್ಯೋ ಯಾಕ್ರಪ್ಪ ಅಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಅದು ಮೇಡಮ್, ನೀವಿಬ್ಬರು ಕೂಡ ಹೇಳ್ಕೊಟ್ಟಿರೋಂತಹ ಶೃಂಗಾರ ರಸನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಅದನ್ನ ನೋಡಿ ಇವರು ತಪ್ಪಾಗ್ತಾ ತಿಳ್ಕೊಂಡು ನಮ್ಮಿಬ್ಬರಿಗೂ ಬೈದ್ಬಿಟ್ರು ಅಂತ ಹೇಳಿದಾಗ, ಏಯ್ ನೀನು ಯಾವಳೆ ಅವ್ರನ್ನ ಬೈಯೋದಕ್ಕೆ? ಅವ್ರು ಏನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅತ್ತೆ, ಅವರು ಆ ಥರ ಏನೂ ಮಾಡ್ತಾ ಇರಲಿಲ್ಲ, ಅವರು ಹತ್ರ ನಿಂತ್ಕೊಂಡು ಏನೋ ಮಾಡ್ತಾಯಿದ್ರು ಅಂತ ಹೇಳ್ತಾಳೆ. ಹತ್ರ ನಿಂತ್ಕೊಂಡು ಏನೋ ಮಾಡ್ತಾಯಿದ್ರು, ಇವಳು ಹೋಗಿ ನೋಡ್ಬಿಟ್ಲಂತೆ. ಹೌದತ್ತೆ, ಅದಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದಾಗ, ನೋಡಿ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ, ಊಟ ತಂದಿದ್ಯಾ ಇಟ್ಟಿದ್ಯಾ ಓದ್ಯಾ ಅಷ್ಟರಲ್ಲಿರಬೇಕು ಅಷ್ಟೇ, ಇದನ್ನೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಹೋಗೆ ಅಂತ ಹೇಳ್ತಾರೆ. ಆಗ ಅಯ್ಯೋ ನೀವೇನು ಬೇಜಾರು ಮಾಡ್ಕೋಬೇಡಿ, ಹೋಗಿ ಊಟ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಶಾಂತಿ, ನೀನು ತಪ್ಪು ಮಾಡಿಬಿಟ್ಟೆ ಕಣೆ, ಅವಳನ್ನ ಯಾಕೆ ಅವ್ರ ಮುಂದೆ ಬೈದ್ಬಿಟ್ಟೆ ಅಂತ ಹೇಳಿದಾಗ, ಮತ್ತು ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾರೆ, ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀನಿ ಕಸ್ತೂರಿ, ಬರೀ ಹೆಸ್ರಿಗೆ ಮಾತ್ರ ಕಸ್ತೂರಿ, ನಿನಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ, ನೋಡಿ ಅವಳು ಏನೋ ಹೇಳೋದಕ್ಕೆ ಬಂದಲ್ವಾ, ಏನು ಅಂತ ಕೇಳ್ತೇನೆ ಪೂರ್ತಿಯಾಗಿ, ಸುಮ್ಮನೆ ಹಾಗೆಲ್ಲ ಮಾತಾಡಬಾರ್ದಲ್ವಾ ಅಂತ ಹೇಳಿದಾಗ, ನೀನು ಸುಮ್ಮನಿರೆ, ಊಟ ಬಡಿಸೋದಕ್ಕೆ ನೀನು ಇದೆಯೇ ತಾನೆ, ಬಾರೆ ಬಡಿಸು ಅಂತ ಹೇಳ್ತಾಳೆ. ಈ ಕಡೆ ಮನೆಯಲ್ಲಿ ಮೀನಾ ಕೆಲಸ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿಗೆ ಸೂರ್ಯ ಬಾಕ್ಸ್ ತೊಗೊಂಡು ಬರ್ತಾನೆ. ತಗೊಳಮ್ಮ ಇಲ್ಲೇ ಇಟ್ಟಿದ್ದೀನಿ ತಗೋ ಅಂತ ಹೇಳಿ ತಂದು ಕೊಡ್ತಾನೆ. ನಾನು ಎಲ್ಲಿದ್ದೆಲ್ಲ ಗೊಂಬೆನೂ ತೊಗೊಂಡು ಬಂದ್ರ ರೀ ಅಂತ ಹೇಳಿದಾಗ, ನೋಡಿ ಆಟಿಕೆ ತೊಗೊಂಬ ಅಂದರೆ ಯಾವುದೋ ಒಂದು ಟಾಯ್ ಶಾಪಿಗೆ ಹೋಗ್ತಿರ್ಬೋದು, ನನಗೆ ಶಿವನೇ ತೊಗೊಂಬ ಅಂದರೆ ಕಾಶಿ ಹೋಗ್ತಿರೋದಕ್ಕಾಗುತ್ತಾ? ಸಿಗ್ತಾವೆಲ್ಲ ತಂದಿದ್ದೀನಿ ತಗೊಳಮ್ಮ, ಇದೇ ಒಂದು ಬಾಕ್ಸ್ ಎಲ್ಲ, ಇನ್ನೂ ಹೊರಗಡೆ 2 ಬಾಕ್ಸ್ ಇದೆ, ಬಾ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ಕಣೋ, ಏನೋ ಇದನ್ನೇನು ಮನೆ ಅಂತ ಅಂದ್ಕೊಂಡ್ಬಿಟ್ಟಿದ್ಯೋ ಅಥವಾ ಮೈಸೂರು ಪ್ಯಾಲೇಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯೋ, ಸಿಕ್ಕಿರೋ ಗೊಂಬೆಗಳನ್ನೆಲ್ಲ ಜೋಡಿಸೋದಕ್ಕೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಹೌದಪ್ಪ ಹೌದು, ಇದು ಮೈಸೂರು ಪ್ಯಾಲೇಸು, ನೀನೊಬ್ಬ ಮಹಾರಾಜ ಅಂತ ಹೇಳ್ತಾನೆ. ಹೌದೌದು, ನಾನು ಮಹಾರಾಜನೇ,
ನನ್ನಂಥ ಅಣ್ಣ ಸಿಕ್ಕಿರೋದಕ್ಕೆ ನೀನು ನನ್ನ ಹೇಗೆ ನೋಡ್ಕೋಬೇಕು ಗೊತ್ತಾ? ನನ್ನ ಕಾಲು ತೊಳೆದು ನನಗೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ನೋಡ್ಕೋಬೇಕು. ಹೌದೌದು, ಮಿನರಲ್ ವಾಟ್ರಲ್ಲಿ ತೋರಿಸೋಣ ಅಥವಾ ಈ ರಮ್ಮಲ್ಲಿ ತೊಳೆಯೋಣಪ್ಪ, ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಗಂಧ ಕಡ್ಡಿ ತಾಂಡೆ ಬೆಟ್ಟಿಗೆ ಚುಚ್ಚಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಿನಗೊಬ್ಬ ಟೇಸ್ಟೇ ಗೊತ್ತಿಲ್ಲ, ನಿನ್ನ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಹೋಗಿ ನಾನು ರೋಹಿಣಿ ಜೊತೆ ರೂಮಲ್ಲಿ ಮಾತಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ಹೇಳಿ ಹೋಗ್ತಾನೆ. ಸರಿ ಅಂತ ಹೇಳಿ ಇವರು ಕೂಡ ಗೊಂಬೆ ತಂದು ಜೋಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ರೋಹಿಣಿ, ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡ್ತೀಯ ಅಲ್ವಾ ಅಂತ ಹೇಳಿದಾಗ, ಹೌದೌದು, ಇವತ್ತು ಮನೆಯಲ್ಲಿ ವ್ರತ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ನಿಂಗೆ ಏನು ಅನಿಸುತ್ತೆ? ಅಮ್ಮ ಇದಕ್ಕೆಲ್ಲ ಒಪ್ಕೊಳ್ಳಲ್ವಲ್ಲ ಅಂತ ಹೇಳಿದಾಗ, ಅಯ್ಯೋ ಅವ್ರು ಒಪ್ಕೊಂಡಿರಲಿಲ್ಲ, ಮಾವನೇ ಒಪ್ಸಿದ್ದು. ಹೌದಾ, ಅದು ಹೇಗೆ ಒಪ್ಕೊಂಡ್ಬಿಟ್ರು? ನನಗೇನೋ ಒಳ್ಳೇದಾಗುತ್ತೆ ಅನ್ನೋ ಒಂದೇ ಒಂದು ಪಾಯಿಂಟಿಗೆ ಮಾತ್ರ ಒಪ್ಕೊಂಡಿದ್ದಾರೆ ಅನಿಸುತ್ತೆ. ಹೌದು ಮನೋಜ್ ಅಂತ ಹೇಳಿದಾಗ, ಇನ್ನು ಈ ಮನೆಯಲ್ಲಿ 3 ದಿನ ವ್ರತ ಏನೋ ನಡೆಯುತ್ತೆ, ಜನಗಳು ಬೇರೆ ಬರ್ತಾರಲ್ಲ ಅಂತ ಹೇಳಿದಾಗ, ಅಯ್ಯೋ ಬಂದರೆ ಬರುತ್ತಾರೆ ಬಿಡು ರೋಹಿಣಿ, ಆದರೆ ನಮಗೆ ಪ್ರೈವಸಿ ಇರೋದು ಅಂತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇರಲಿ ಬಿಡು ಮನೋಜ್, 3 ದಿನ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೆ ನನಗೆ ಒಂದು ಸ್ವಲ್ಪ ಬಟ್ಟೆಗಳು ಬೇಕು, ಸೀರೆಗಳು ಬೇಕು, 3 ದಿನಕ್ಕೆ ಆಗೋಷ್ಟು ಅಂತ ಹೇಳಿದಾಗ, ತಗೋ ರೋಹಿಣಿ ತಗೋ, ಅದಕ್ಕೇನಂತೆ ಕ್ರೆಡಿಟ್ ಕಾರ್ಡ್ ಇಲ್ವಾ, ಅದರಲ್ಲಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಉಜ್ಜಾಕು, ಆಮೇಲೆ ಕಟ್ಕೊಂಡ್ರೆ ಆಯಿತು ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಖುಷಿ ಪಟ್ಕೊಂಡು, ಮನೋಜ್ ನೀವು ಏನು ಹೇಳಿದ್ರು ನಂಗೆ ಕೊಡಿಸ್ತೀರಲ್ವ ಅಂತ ಹೇಳಿದಾಗ, ಮತ್ತು ನಿನಗೆ ಇಲ್ಲ ಅನ್ನೋದಕ್ಕೆ ಬಾಯಿ ಬರುತ್ತಾ? ನೀನು ಕೇಳಿದ್ರೆ ಇಲ್ಲ ಅಂತೀನ ರೋಹಿಣಿ, ಏನು ಬೇಕಿರೋ ತಗೋ, ಆದರೆ ನನಗೆ ಹಣೆಗೊಂದು ಪಪ್ಪಿ ಕೊಡು ಅಂತ ಹೇಳ್ತಾನೆ. ಅಯ್ಯೋ ಮನೋಜ್ ಸುಮ್ಮನೆ ಹೋಗಿ, ಅಯ್ಯೋ ನೀನು ಕೊಡು ರೋಹಿಣಿ ಅಂತ ಹೇಳಿದಾಗ ಕೊಡ್ತಾಳೆ. ಆಹಾ, ಇಂದ್ರ ಲೋಕದಲ್ಲಿ ಇಂದ್ರ ಕೂಡ ಇಷ್ಟೊಂದು ಖುಷಿಯಾಗಿರಲ್ಲ, ಅಷ್ಟೊಂದು ಖುಷಿಯಾಗ್ಬಿಡ್ತು ರೋಹಿಣಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಮನೆಯಲ್ಲಿ ಗೊಂಬೆ ಎಲ್ಲ ಜೋಡಿಸ್ತಾ ಇರಬೇಕಿದ್ರೆ ಅಲ್ಲಿಗೆ ಶ್ರುತಿ ಬರ್ತಾಳೆ. ಓಹೋ, ಏನು ಗಾಯ್ಸ್ ಗೊಂಬೆಗಳೆಲ್ಲ ಇಟ್ಟಿದ್ದೀರಾ, ಏನು ಪೂಜೆಗ ಅಂತ ಹೇಳಿದಾಗ, ಹೌದು ಶ್ರುತಿ ಅಂತ ಹೇಳ್ತಾರೆ. ವಾವ್, ಸೂಪರಾಗಿದೆ ಅನಿಸುತ್ತೆ ಅಂತ ಹೇಳಿದಾಗ, ಮತ್ತು ಗೊಂಬೆಗಳೆಲ್ಲ ತಂದಿರೋದು ಇವರೇ ಅಲ್ವಾ ಅಂತ ಹೇಳ್ತಾಳೆ. ಅಲ್ಲ ಕಣೆ, ಈ ಚಿಕ್ಕ ಮಕ್ಳಿಗುಟ್ಟೆ ಜಾರಬಂಡೆ ಆಡ್ತಾರಲ್ಲ, ಹಂಗಿದೆ ಕಣೆ ನಿನ್ನ ಮೂಗು ಮೇಲೆ ಕೋಪ ಮಾಡ್ಕೋತೀಯ ಅಲ್ವೇನೆ? ಈ ಚಿಕ್ಕ ಮಕ್ಳಿಗೆ ಯಾಕೆ ಚಿಕ್ಕದ್ರಲ್ಲಿ ಮೂಗು ನೀವ್ತಾರೆ, ಮೂಗು ಚೂಪಾಗಿರಲಿ ಅಂತ ಹೇಳಿ, ಆದರೆ ನಿನ್ನ ಮೂಗು ಮಾತ್ರ ಒಳ್ಳೆ ಇದರಲ್ಲಿ ಪಾರ್ಕಲ್ಲಿರೋ ಜಾರಬಂಡೆ ಥರ ಇದೆ, ಆ ಕಡೆ ಈ ಕಡೆ ಚೇರ್ ಹಾಕೊಂಡು ಕೂತ್ಕೊಂಡು ಕಬಡ್ಡಿನೇ ಆಡ್ಬಿಡ್ಬೋದು ಅಂತ ಹೇಳಿದಾಗ, ನನಗೆ ಹಾಗಂತೀರಾ ಅಂತ ಹೇಳಿ ಓಡ್ಸಾಡ್ಕೊಂಡು ಬರ್ತಾರೆ. ಆಮೇಲೆ ಶ್ರುತಿನ ಮಧ್ಯೆ ಇಟ್ಕೊಂಡು, ಜಾಗ ಬಿಡಿ ಅಂತ ಹೇಳಿ ಅಂತ ಇರ್ತಾರೆ. ಅವರಿಬ್ಬರು ಒಂದಾಗ್ಬಿಟ್ಟು ಶ್ರುತಿನ ತಳ್ಬಿಡ್ತಾರೆ. ನಾನು ರಾಜ ನಿನ್ಗೆ ಹೊಡಿತೀನಾ, ನಾನು ರಾಣಿ ನಿನ್ಗೆ ಹೊಡಿತೀನಾ ಅಂತ ಹೇಳ್ತಾ ಇರ್ತಾಳೆ. ನೀವಿಬ್ಬರು ರಾಜ, ನೀವಿಬ್ಬರು ರಾಣಿ, ನನ್ನನ್ನು ಮಧ್ಯದಲ್ಲಿ ತಳ್ಬಿಟ್ಟು ನೀವು ಹೊಡಿಯಲ್ಲ ಅಂತ ಹೇಳ್ತಾ ಇದ್ದೀರಾ, ಜಗಳಾಡಿ ಅಂತ ಹೇಳಿದಾಗ, ಶ್ರುತಿ ತಮಾಷೆ ಮಾಡಿದ್ವಿ, ನಾವಿಬ್ಬರು ನಿನ್ನ ರೇಗ್ಸೋದಕ್ಕೆ ಅಂತ ಮಾಡಿದ್ದು ಅಂತ ಹೇಳಿದಾಗ, ಗೈಸ್ ಬನ್ನಿ ಇದನ್ನೆಲ್ಲ ಜೋಡ್ಸೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿದಾಗ, ಅತ್ತೆ ಏನಾದರೂ ಬಂದು ನೋಡ್ಬಿಟ್ರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವಳು ಬರ್ತಾ ಇರ್ತಾರೆ. ಇವಳು ಬಂದು, ಮೀನವ್ರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ, ಏನತ್ತೆ ಈ ಮನೇನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂಥದ್ರಲ್ಲಿ ಇವ್ರು ನೋಡಿದ್ರೆ ಇಷ್ಟೊಂದೆಲ್ಲ ಅಲಂಕಾರ ಮಾಡ್ಕೊಂಡು ಗೊಂಬೆಗಳನ್ನೆಲ್ಲ ತರಿಸಿಟ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಆಗ, ನಿಮಗೆ ನೋಡೋದಕ್ಕೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ 4 ಅಂಚಿನ ರೂಮ್ ಇದೆಯಲ್ಲ, ಅದರಲ್ಲಿ ಹೋಗ್ರಿ, ನಿಮ್ಮ ಗಂಡನ ಹತ್ರ ಸೇವೆ ಮಾಡಿಸ್ಕೊಂಡು ಕೂತ್ಕೊಳ್ಳಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ, ನಾವು ಮಾಡ್ತಾ ಇರೋದು ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿ. ಅತ್ತೆ ಮನೆಗೆ ಒಳ್ಳೇದಾಗುತ್ತಾ, ನಾನೆಲ್ಲ ಇವ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ, ಅಯ್ಯೋ ಹಾಗಾಗಿದ್ರೆ ನಾನು ಬಿಡ್ತಿದ್ದೇನಮ್ಮ, ಈ ಮನೆಗೆ ಒಳ್ಳೇದಾಗುತ್ತೆ ಅಂದಿದ್ದಕ್ಕೆ ನಾನು ಬಿಟ್ಟಿರೋದು ಅಂತ ಹೇಳಿ ಹೇಳ್ತಾರೆ. ಅಲ್ಲ ಇವ್ರು ಏನಾಗಿದೆ ಅಂತ ಹೇಳಿ ರೋಹಿಣಿ ಮನೋಜ್ ಬಂದು ಆ ಕಡೆ ಈ ಕಡೆ ಟೇಬಲ್ ಮೇಲೆ ಕೂತ್ಕೋತಾರೆ. ಅಲ್ಲ ಕಣಪ್ಪ ತಂದೆ, ನಿನಗೆ ನಿಂತ್ಕೊಂಡ್ರೆ ಮಂಡಿ ನೋವು, ಕೂತ್ಕೊಂಡ್ರೆ ಕುಂಡಿ ನೋವು ಅಂತ ಅಂತೀಯ, ಏನೋ ಇದೆಲ್ಲ ನಿನ್ನ ಅವಸ್ಥೆ, ನನ್ನ ಬಿಸ್ನೆಸ್ ಮ್ಯಾನಪ್ಪ, ಹಾಗೆಲ್ಲ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹೌದೌದಪ್ಪ, ಭಾರಿ ದೊಡ್ಡ ಬಿಸ್ನೆಸ್ ಮ್ಯಾನು ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ, ಚಿಚಿ ಇದೇನಿದು, ಇಂಥ ಗಲೀಜು ಗೊಂಬೆ ಕೊಟ್ಬಿಟ್ಟಿದ್ದಾನೆ, ದೇವ್ರ ಗೊಂಬೆ ಕೊಡು ಅಂದರೆ, ಏನೋ ಅದು ತೋರಿಸು ಅಂದಾಗ, ಬೇಡ ಡ್ಯಾಡಿ ನೀನು ನೋಡಬೇಡ, ನೀನು ಇದು ನೋಡಿದ್ರೆ ತಣ್ಣೀರಲ್ಲಿ ಕಣ್ ತೊಳ್ಕೊಂಡ್ಬಿಡ್ತೀಯಾ ಅಂತ ಹೇಳ್ತಾರೆ. ರೀ ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಯಾರೋ ಇಬ್ಬರು ಹುಡುಗಿ ಇದ್ರು ಅನ್ನಲ್ಲ, ಅವರು ಇದಕ್ಕಿಂತ ಕೆಟ್ಟದಾಗಿದ್ರು ಅಂತ ಹೇಳ್ತಾರೆ. ಏಯ್ ಏನೇ ನೀನು ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಬರೋ ಸ್ಟೂಡೆಂಟ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ, ಹಾಗೆಲ್ಲ ಅವ್ರ ಬಗ್ಗೆ ಮಾತಾಡಬೇಡ ನೀನು. ಅತ್ತೆ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳಿದಾಗ, ಅವರು ಶೃಂಗಾರ ರಸದಲ್ಲಿದ್ದರು, ಅದನ್ನು ಹೇಳ್ಕೊಟ್ಟಿರೋದು, ನಿನಗೆ ಅದ್ರ ಗಂಧ ಗಾಳಿ ಏನು ಗೊತ್ತಿಲ್ಲ, ಭರತನಾಟ್ಯ ದೈವಕಲೆ ಇದ್ದಂಗೆ ಗೊತ್ತಾ ಅಂತ ಹೇಳಿದಾಗ, ಸಕ್ಕರೆ ಭರತನಾಟ್ಯ ದೈವಕಲೆ ಇರ್ಬೋದು, ಆದರೆ ಮೇಲಿಂದ ಬಂದಿರೋರೆಲ್ಲರೂ ದೇವತೆಗಳಾಗಿ ಡ್ಯಾನ್ಸ್ ಕಲಿಯೋದಕ್ಕೆ ಬಂದಿರೋದಿಲ್ಲ, ಮನುಷ್ಯರು ಎಲ್ಲೋ ಏನೋ ಎಡವಟ್ಟಾಗ್ತಾ ಇದೆ ಅನಿಸುತ್ತೆ, ನೋಡ್ಕೋ, ಇಲ್ಲಾಂದರೆ ನಿನ್ನ ತಲೆ ಮೇಲೆ ಖಾರ ಹರಿದು ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ, ಹಾಗೆಲ್ಲ ಏನೂ ಇಲ್ಲ, ಶೃಂಗಾರ ರಸ ಅಂದರೆ ಹೆಂಗಿರುತ್ತೆ ಹಿಂಗೆ ಅಂತ ಹೇಳಿದಾಗ, ಚಿಚ್ಚಿ ಅದು ಒಂದು ಭಂಗಿ, ಅದರಲ್ಲಿ ಅಂಥ ಕೆಟ್ಟದೇನೂ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇಲ್ಲಿ ಹಾಗೆ ಒಂದು ಸಲ ತೋರಿಸು, ನೀವೇನ್ರಿ ಇವ್ರ ಜೊತೆ ಆಡ್ಕೊಂಡು ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ, ತೋರಿಸಿ ಹಾಗೆ ನೋಡೋಣ ಅಂತ ಹೇಳಿ ಅಂತ ಹೇಳಿದಾಗ, ನೀವು ಬನ್ನಿ ನಿಂತ್ಕೊಳ್ಳಿ, ನಾನಾ ಅಂತ ಹೇಳಿದಾಗ, ಬನ್ನಿ ನಿಂತ್ಕೊಳ್ಳಿ ಅಂತ ಹೇಳಿ ಆ ಶೃಂಗಾರ ರಸದ ಭಂಗಿಗಳನ್ನ ತೋರಿಸ್ತಾಳೆ. ಆದರೆ ಅವ್ರು ಯಾರು ಕೂಡ ಈ ಥರ ಇರಲಿಲ್ಲ, ಇನ್ನೂ ಹತ್ರ ನಿಂತ್ಕೊಂಡು ತುಂಬ ಕೆಟ್ಟದಾಗಿದ್ರು ಅಂತ ಹೇಳಿ ತೋರಿಸ್ತಾರೆ. ಈಗ ನೋಡು, ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಎಲ್ಲ ಆಗ ಮಾತಾಡಬೇಡ, ನಿನಗೆ ಡ್ಯಾನ್ಸಿನ ಗಂಧ ಗಾಳಿ ಏನು ಗೊತ್ತಿರೋದಿಲ್ಲ
ಆಗೋದಿಲ್ಲ. ಹೌದಮ್ಮ ನೀನು ಸೂಪರಾಗಿ ಮಾಡಿದೆ. ಇವ್ಳಿಗೆ ಏನು ಗೊತ್ತಿರುತ್ತೆ, ಇವನು ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ, ಈ ಹುಡುಗಿ ಸೊಂಟು ಕೈ ಹಾಕೋದು ನಾ ಸ್ಟೇರಿಂಗ್ ಇಟ್ಕೊಂಡಂಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ, ತೆರಿಕೆ ಪೆಂಗ್ಯ ನನ್ನ ಮಗನೇ, ನಿನಗೆ ಗೊತ್ತಿರುತ್ತೆ ಅವೆಲ್ಲ, ತಗದಿಮಿ ಅಂತ ಎಲ್ಲ ಆಡ್ತೀಯಲ್ಲ, ನಿನಗೆ ಅದೆಲ್ಲ ಗೊತ್ತಿರುತ್ತೆ. ಡ್ರೈವಿಂಗ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮೇಲಾಗಿ ತುಳಿದು ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಅಪ್ಪ ಆ ಮಹಾಭಾರತದ ರಾವಣನ ಥರ ನೀವ್ಯಾಕ್ರು ಈ ಮನೆಯಲ್ಲಿ ಹುಟ್ಬಿಟ್ಟಿದ್ದೀರಾ, ಸುಮ್ಮನಿರೋ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ರು ಅಂತ ಹೇಳಿ ಬೈದ್ಬಿಡ್ತಾರೆ. ಅದಾದಮೇಲೆ ಅವರೆಲ್ಲರೂ ಹೋಗ್ತಾರೆ. ಯಾಕ್ರಿ ನಾನು ಹೇಳಿದ್ದನ್ನ ಯಾವುದೂ ಅತ್ತೆ ನಂಬೋದಿಲ್ಲ ಅಂತ ಹೇಳಿ ಮೀನಾ ಕೇಳ್ತಾಳೆ. ಎಲ್ಲ ಒಳ್ಳೇದಮ್ಮ, ಶ್ರೀಕೃಷ್ಣ ನೀನು ಬೆನ್ನಿಂದ ನಿಂತ್ಕೊಂಡು ಕಾಪಾಡ್ತಾನೆ, ಬಿಡು ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.